ನಮಸ್ಕಾರ. ಇಂದಿನ ದೈನಂದಿನ ಜಾತಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗ್ರಹಗಳ ಚಲನೆ ಇವತ್ತಿನ ದಿನವನ್ನು ಹೇಗೆ ರೂಪಿಸುತ್ತೆ? ಹೌದು, ಕೆಲವರಿಗೆ ಅದೃಷ್ಟದ ಬಾಗಿಲೇ ತೆರೆಯಲಿದೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ಹೇಗಿರಲಿದೆ ಅಂತ ವಿಸ್ತಾರವಾಗಿ ನೋಡೇಬಿಡೋಣ. ನೋಡಿ, ಇವತ್ತಿನ ಅತಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ಇದೇನೆ. ಗ್ರಹಗಳ ಒಂದು ವಿಶೇಷ ಸಂಯೋಗದಿಂದಾಗಿ 6 ರಾಶಿಯವರಿಗೆ ಅನಿರೀಕ್ಷಿತ ಲಾಭ ಮತ್ತು ಯಶಸ್ಸು ಎರಡೂ ಕೂಡ ಕಾದಿದೆ. ಹಾಗಾದ್ರೆ ಆ ಅದೃಷ್ಟವಂತರ ಲಿಸ್ಟ್ನಲ್ಲಿ ತಮ್ಮ ರಾಶಿ ಇದೆಯಾ? ತಿಳಿಯೋ ಕುತೂಹಲ ಇದ್ರೆ ಬನ್ನಿ ಮುಂದೆ ನೋಡೋಣ. ಸರಿ, ಮೊಟ್ಟ ಮೊದಲಿಗೆ ಇವತ್ತಿನ ಈ ವಿಶೇಷ ಭವಿಷ್ಯವಾಣಿಗೆ ಕಾರಣ ಏನು ಅಂತ ನೋಡೋಣ ಬನ್ನಿ. ಅಂದ್ರೆ ಗ್ರಹಗಳ ಸ್ಥಿತಿ ಹೇಗಿದೆಯಂತ ನೋಡಿ. ಪ್ರತಿಯೊಂದು ಭವಿಷ್ಯ ನುಡಿಯೋಕ್ಕೂ ಗ್ರಹಗಳ ಚಲನೆಯೇ ಆಧಾರ ಅಲ್ವಾ? ಇವತ್ತು ಒಂದು ತುಂಬಾನೇ ಗಮನಾರ್ಹವಾದ ಸಂಯೋಜನೆ ನಡೀತಿದೆ. ಇವತ್ತು 2 ಮುಖ್ಯವಾದ ಖಗೋಳ ಘಟನೆಗಳು ನಡೀತಾ ಇವೆ. ಒಂದು, ಚಂದ್ರ ಸಿಂಹರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇನ್ನೊಂದು, ಸೂರ್ಯ ಮತ್ತು ಶನಿ ಇಬ್ರು ಮೀನರಾಶಿಯಲ್ಲಿ ಒಂದಾಗ್ತಿದ್ದಾರೆ. ಈ ಒಂದು ಅಪರೂಪದ ಸಂಯೋಜನೆ ಇದೆಯಲ್ಲ, ಇದು 12 ರಾಶಿಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರಲಿದೆ. ಓಕೆ, ಹಾಗಿದ್ರೆ ಈಗ ಎಲ್ರೂ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರೋ ಆ ಕ್ಷಣ ಬಂದೇ ಬಿಡ್ತು. ಇವತ್ತು ಗ್ರಹಗಳ ಅನುಗ್ರಹದಿಂದ ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯಲಿರೋ ಆ 6 ಅದೃಷ್ಟಶಾಲಿ ರಾಶಿಗಳು ಯಾವುದು? ಬನ್ನಿ ನೋಡೇ ಬಿಡೋಣ. ಇವತ್ತಿನ ಆ ಅದೃಷ್ಟವಂತ ರಾಶಿಗಳು ಅಂದ್ರೆ ಮೀನ, ಮಿಥುನ, ಕರ್ಕಾಟಕ, ವೃಶ್ಚಿಕ, ಮಕರ ಮತ್ತು ಧನುರಾಶಿ. ತಮ್ಮ ರಾಶಿ ಈ ಪಟ್ಟಿಯಲ್ಲಿದ್ರೆ ವಿಶೇಷವಾಗಿ ಗಮನ ಕೊಟ್ಟು ಕೇಳಿ. ಬನ್ನಿ, ಒಂದೊಂದೇ ರಾಶಿಯ ಫಲ ಹೇಗಿದೆ ಅಂತ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಮೀನರಾಶಿ. ಇವತ್ತು ಆತ್ಮವಿಶ್ವಾಸ ತುಂಬಾನೇ ಹೆಚ್ಚಾಗ್ಲಿದೆ. ಆರ್ಥಿಕವಾಗಿ ಹೇಳೋದಾದ್ರೆ ಹಣದ ಹರಿವು ಹೆಚ್ಚಾಗಿ ಕೈತುಂಬಾ ಕಾಸಿರುತ್ತೆ. ಅಷ್ಟೇ ಅಲ್ಲ, ವ್ಯಾಪಾರದಲ್ಲಿ ವಿಸ್ತರಣೆ ಮಾಡೋ ಯೋಚನೆ ಇದ್ರೆ ಅದಕ್ಕೂ ಒಳ್ಳೆ ಅವಕಾಶಗಳಿದೆ. ಇದು ವೃತ್ತಿ ಜೀವನಕ್ಕೆ ಒಂದು ಹೊಸ ಹುರುಪು ಕೊಡ್ಲಿದೆ. ಇನ್ನು ಮಿಥುನ ರಾಶಿಯವರಿಗೆ ಕೈ ಹಾಕಿದ್ದ ಎಲ್ಲಾ ಕೆಲ್ಸದಲ್ಲೂ ಅಂದುಕೊಂಡ ಹಾಗೆ ಫಲ ಸಿಗಲಿದೆ. ಇದು ಒಂದು ಕಡೆ ಆದ್ರೆ, ಸಂಗಾತಿಯ ಜೊತೆಗಿನ ಭಾವನಾತ್ಮಕ ಬಂಧ ಇದೆಯಲ್ಲ, ಅದು ಇನ್ನಷ್ಟು ಗಟ್ಟಿಯಾಗ್ಲಿದೆ. ಪ್ರೀತಿ ಮತ್ತು ವಿಶ್ವಾಸ ಎರಡೂ ಹೆಚ್ಚಾಗೋ ದಿನ ಇದು. ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಇವತ್ತು ಸಂತೋಷ, ಸಮೃದ್ಧಿ ಮತ್ತೆ ಪ್ರಗತಿ ಇರುತ್ತೆ. ಒಟ್ಟಾರೆ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಆಫೀಸ್ನಲ್ಲಿ ಸಹಯೋಗಿಗಳ ಸಂಪೂರ್ಣ ಸಪೋರ್ಟ್ ಸಿಗೋದ್ರಿಂದ ಎಲ್ಲ ಕೆಲ್ಸನೂ ಯಾವುದೇ ಅಡೆತಡೆ ಇಲ್ಲದೆ ಮುಗ್ದುಹೋಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ತಿರುವು ಸಿಗೋ ಸಾಧ್ಯತೆ ಇದೆ. ಹೌದು, ಕೆಲಸದಲ್ಲಿ ಪ್ರಮೋಷನ್ ಅಥವಾ ಸಂಬಳ ಜಾಸ್ತಿಯಾಗೋ ಚಾನ್ಸಸ್ ತುಂಬಾ ಇದೆ. ಟೀಮ್ ಜೊತೆ ಸೇರಿ ಮಾಡೋ ಕೆಲ್ಸಗಳಲ್ಲಂತೂ ಅದ್ಭುತವಾದ ಫಲಿತಾಂಶ ಸಿಗ್ಲಿದೆ. ಮಕರ ರಾಶಿಯವಿಗೆ ಬಿಸ್ನೆಸ್ನಲ್ಲಿ ಬೆಳವಣಿಗೆಗೆ ಹೊಸ ದಾರಿಗಳು ಕಾಣಿಸ್ಕೊಳ್ಳಿವೆ. ಪ್ರೊಫೆಷನಲ್ ಲೈಫ್ ಜೊತೆಗೆ ಪರ್ಸನಲ್ ಲೈಫ್ನಲ್ಲೂ ಕೂಡ ಸಂತೋಷ ತುಂಬಿರುತ್ತೆ. ಇನ್ನು ಸಿಂಗಲ್ ಆಗಿರೋರು ಇವತ್ತು ಯಾರಾದ್ರೂ ಸ್ಪೆಷಲ್ ವ್ಯಕ್ತಿಯನ್ನ ಭೇಟಿಯಾಗೋ ಸಾಧ್ಯತೆನೂ ಇದೆ. ಇನ್ನು ಧನುರಾಶಿಯವರಿಗೆ ಉದ್ಯೋಗ ಮತ್ತು ವ್ಯಾಪಾರ ಎರಡರಲ್ಲೂ ಬೆಳವಣಿಗೆಗೆ ಒಳ್ಳೆಯ ಅವಕಾಶಗಳು ಸಿಗಲಿದೆ. ಮತ್ತು ಒಂದು ಮುಖ್ಯವಾದ ವಿಷಯ ಅಂದ್ರೆ, ರಾಜಕೀಯದಲ್ಲಿ ಆಕ್ಟಿವ್ ಆಗಿರೋರಿಗೆ ಇವತ್ತು ತುಂಬಾನೇ ಶುಭ ದಿನ ಅಂತಾನೆ ಹೇಳ್ಬೋದು. ನೋಡಿ, ಎಲ್ಲಾ ದಿನಾನೂ ಒಂದೇ ತರ ಇರೋಕೆ ಸಾಧ್ಯವಿಲ್ವಾ ಅಲ್ವಾ? ಇವತ್ತು ಕೆಲವು ರಾಶಿಯವರು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದ್ರೆ ಚಿಂತೆ ಮಾಡ್ಬೇಕಾಗಿಲ್ಲ. ಸರಿಯಾದ ಮುನ್ನೆಚ್ಚರಿಕೆ ತಗೊಂಡ್ರೆ ಯಾವುದೇ ಸವಾಲನ್ನು ಸುಲಭವಾಗಿ ಎದುರಿಸಬಹುದು. ವೃಷಭ, ಸಿಂಹ, ತುಲಾ ಮತ್ತು ಕುಂಭರಾಶಿಯವರು, ಈ 4 ರಾಶಿಯವರು ಇವತ್ತು ತಾಳ್ಮೆಯಿಂದ ಇರೋದು ತುಂಬಾನೇ ಮುಖ್ಯ. ಅನಗತ್ಯ ವಾದ ವಿವಾದ, ಆಫೀಸ್ ಪಾಲಿಟಿಕ್ಸ್ ಇವುಗಳಿಂದ ಆದಷ್ಟು ದೂರ ಇದ್ರೆ ಒಳ್ಳೆಯದು. ಹಣಕಾಸಿನ ವಿಷಯಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ಬೇಡ. ಕೆಲ್ಸದ ಮೇಲೆ ಫೋಕಸ್ ಮಾಡಿ, ಏನಾದ್ರೂ ತಪ್ಪಾದ್ರೆ ಅದರಿಂದ ಪಾಠ ಕಲಿಯೋದು ಜಾಣತನ. ಈಗ ನಾವು ಕೊನೆಯ ಗುಂಪಿನ ರಾಶಿಗಳ ಕಡೆ ಹೋಗೋಣ. ಈ ರಾಶಿಯವರಿಗೆ ಇವತ್ತು ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ನಡುವೆ ಒಂದು ಬ್ಯಾಲೆನ್ಸ್ ಅಂದ್ರೆ ಸಾಮರಸ್ಯ ಕಾಪಾಡಿಕೊಳ್ಳೋದು ಬಹುಮುಖ್ಯ ಆಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತು ಒಂದ್ ರೀತಿ ಬ್ಯಾಲೆನ್ಸ್ ಮಾಡೋ ದಿನ. ಒಂದು ಕಡೆ ಕುಟುಂಬದ ಜೊತೆ ಸಮಯ ಕಳೆಯೋಕೆ, ದೇವಸ್ಥಾನಕ್ಕೆ ಹೋಗೋಕೆ ಅವಕಾಶ ಸಿಗಬಹುದು. ಇನ್ನೊಂದು ಕಡೆ ಆಫೀಸ್ನಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರಲಿವೆ. ಬಿಸ್ನೆಸ್ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ಇನ್ನು ಯಾವುದಾದ್ರೂ ಮುಖ್ಯವಾದ ಕೆಲಸ ಲೇಟ್ ಆದ್ರೆ ಸ್ವಲ್ಪ ತಾಳ್ಮೆ ಇರ್ಲಿ. ಕನ್ಯಾ ರಾಶಿಯವರು ಇವತ್ತು ತಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ದಾಂಪತ್ಯದಲ್ಲಿ ಏನಾದ್ರೂ ತಪ್ಪು ತಿಳುವಳಿಕೆಗಳಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಇದು ಸರಿಯಾದ ಸಮಯ. ಸಂಗಾತಿ ಜೊತೆ ಅನಗತ್ಯ ವಾದ ವಿವಾದಗಳನ್ನ ತಪ್ಪಿಸಿ. ಅದೇ ಹೊತ್ತಿಗೆ ಕೆಲಸದಲ್ಲಿ ಹೊಸ ಕ್ರಿಯೇಟಿವ್ ಐಡಿಯಾಗಳನ್ನ ಬಳಸಿ. ಹಾಗೆ ಆರ್ಥಿಕ ಲಾಭ ತರೋ ಯಾವುದೇ ಹೊಸ ಅವಕಾಶನೂ ಮಿಸ್ ಮಾಡ್ಕೋಬೇಡಿ. ಸರಿ, ಹಾಗಾದ್ರೆ ಇವತ್ತು ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಅಂತ ನೋಡಿದ್ವಿ. ಈಗ ಈ ದಿನದ ಒಂದು ಒಟ್ಟಾರೆ ಸಾರಾಂಶ ಏನು ಅಂತ ನೋಡೋಣ ಬನ್ನಿ.
ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ಇದು ಒಂದು ವಿಭಿನ್ನ ಪ್ರಭಾವಗಳಿರೋ ದಿನ. ಕೆಲವರಿಗೆ ಗಮನಾರ್ಹ ಲಾಭ ಅಂದ್ರೆ 6 ರಾಶಿಗಳಿಗೆ ಸಮೃದ್ಧಿ, ಇನ್ನು ಕೆಲವರಿಗೆ ಅಂದ್ರೆ 4 ರಾಶಿಗಳಿಗೆ ಎಚ್ಚರಿಕೆಯ ನಡಿಗೆ ಅಗತ್ಯ. ಉಳಿದವರಿಗೆ ಸಂಬಂಧಗಳ ಮೇಲೆ ಗಮನಹರಿಸಿ ಸಾಮರಸ್ಯ ಕಾಪಾಡಿಕೊಳ್ಳೋದು ಮುಖ್ಯ ಅಂತ ಗ್ರಹಗಳು ಸೂಚಿಸ್ತಾ ಇವೆ. ಹಾಗಾದ್ರೆ ಈ ಒಂದು ಬ್ರಹ್ಮಾಂಡದ ಮಾರ್ಗದರ್ಶನವನ್ನ ಹೇಗೆ ಬಳಸ್ಕೊಳ್ಬಹುದು? ಸಿಕ್ಕ ಅವಕಾಶಗಳನ್ನ ಸದುಪಯೋಗಪಡಿಸ್ಕೊಳ್ತೀರೋ ಅಥವಾ ಬರೋ ಸವಾಲುಗಳನ್ನ ಎದುರಿಸೋಕೆ ಸಿದ್ಧರಾಗ್ತಿರೋ? ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ. ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಪ್ರತಿದಿನದ ಜಾತಕಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.